ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಇವತ್ತು ತೇಜಸ್ವಿ ಪಾಪು ಅವ್ರದ್ದು ಜನ್ಮದಿನ. ಒಂದು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬವನ್ನು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಆಚರಣೆ ಮಾಡಿಕೊಂಡು ಇಲ್ಲಿಗೆ ಬೇಕಾಗುವಂಥ ದಿನಸಿ ಸಾಮಗ್ರಿಗಳನ್ನ ತಂದುಕೊಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಈಗ ಆಲ್ರೆಡಿ ಸಾಕಷ್ಟು ಜನ ಇಲ್ಲಿ ದೇವ್ರ ಮಕ್ಕಳು ಆಶ್ರಯ ಪಡೆದಿರೋದ್ರಿಂದ ಪ್ರತಿದಿನ ದಾಸೋಹ 3 ಟೈಮು ಸೇರಿ 500 ಜನಕ್ಕಿಂತ ಹೆಚ್ಚು ಜನರು ದಾಸೋಹ ಸ್ವೀಕಾರ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ದಿನಸಿ ಸಾಮಗ್ರಿಗಳ ಅಗತ್ಯ ತುಂಬ ಇರುತ್ತೆ. ಹಾಗಾಗಿ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿಗೆ ದಿನಸಿ ಸಾಮಗ್ರಿಗಳನ್ನ ತಂದುಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಪಾಪುಗೆ ಒಳ್ಳೇದಾಗಲಿ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಾವೇನು ಹೇಳಕ್ಕೆ ಇಷ್ಟಪಡ್ತೀರಮ್ಮ? ಎಲ್ಲಿಂದ ಬಂದಿದ್ದೀರಾ? ಮಾದಕ್ನಳ್ಳಿಯಿಂದ ಬಂದಿರೋದು. ಮಗಳು ಹುಟ್ಟುಹಬ್ಬದ ದಿನ ಇಲ್ಲಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೇಷನ್ ತಂದು ಕೊಡ್ತಾ ಇದ್ದೀರಾ? ಎಲ್ಲ ಅವ್ರದ್ದು ಆರೋಗ್ಯ, ಇಲ್ಲಿರೋ ಜನಗಳಿಗೆ ಒಳ್ಳೇದಾಗ್ಲಿ ಅಂತ ಸಹಾಯ ಮಾಡ್ತಿದ್ದೀವಿ ನಾವು, ಅಷ್ಟೇ. ಏನ್ ಹೇಳ್ತಿ ಪುಟ್ಟಿ ನೀನು? ನೋಡಿದ್ಯಾ ವಿಡಿಯೋಸ್ ನೋಡಿದ್ಯಾ? ಏನ್ ಹೇಳ್ತಾ ಹೇಳಕ್ ಇಷ್ಟಪಡ್ತೀಯಾ? ಎಲ್ಲರೂ ಈಗ ಯಾರು ಮನೆಯಲ್ಲಿ ನೋಡ್ಕೊಳಲ್ಲ ಚೆನ್ನಾಗಿ, ಮತ್ತು ಅವರು ಒಬ್ಬೊಬ್ಬರೇ ಇರ್ತಾರೆ, ಅವರಿಗೆ ಒಂಥರ ಮೈಂಡ್ ಇದಾಗಿರುತ್ತಲ್ಲ, ಅವ್ರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ನೀವು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತೀರಾ. ಸೊ ಅದು ಒಳ್ಳೆ ಕೆಲಸ ಅಂತ ನಾನು ಹೇಳಕ್ಕೆ. ಹೌದಾ? ಥ್ಯಾಂಕ್ ಯು ಸೋ ಮಚ್. ಎಷ್ಟು ವಯಸ್ಸು ತಮಗೆ? ಈಗ 12 years. 12 ವರ್ಷಕ್ಕೆ ತುಂಬಾ ವಿಷಯಗಳನ್ನ ತಿಳ್ಕೊಂಡಿದ್ದೀರಾ ನೀವು. ವಿಡಿಯೋಸ್ ನೋಡ್ತಾ ಇರ್ತೀರಾ? ಸೊ ಆಶ್ರಮ ನೋಡಿದ್ರ ಇವಾಗ? ಈಗ ಇಷ್ಟು ರೇಷನ್ಸ್ ನ ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ತಂದ್ಕೊಟ್ಟಿದ್ದೀರಾ. ಇಲ್ಲಿ 100 ಜನ ಊಟ ಮಾಡ್ತಾರೆ. ಅವ್ರ ಆಶೀರ್ವಾದ ನಿಮಗೆ ಸಿಗುತ್ತೆ. ಚೆನ್ನಾಗಿ ಓದಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆನಾ? ಸೊ ಕರ್ನಾಟಕ ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಎಲ್ಲರೂ ಇದೇ ಥರ ಚೆನ್ನಾಗಿರಲಿ, ಸೇವೆ ಮಾಡಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ. ನೋಡಿ, 12 ವರ್ಷ ಅಂತೆ ಪಾಪುಗೆ. ಎಷ್ಟು ಚೆನ್ನಾಗಿ ಮಾತಾಡಿದ್ರು, ತುಂಬ ಚಿಕ್ಕದಾಗಿ ಮಾತಾಡಿದ್ರು, ತುಂಬ ಅದ್ಭುತವಾಗಿ 1-2 ಮಾತು ಹೇಳಿದ್ರು. ಅವ್ರು ಒಳ್ಳೇದಾಗಲಿ. ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ. ಒಳ್ಳೇದಾಗಲಿಮ್ಮ. ಧನ್ಯವಾದ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ಅಶ್ವಿನಿ ಮೇಡಮ್ ಅವರು ತಮ್ಮ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಇಲ್ಲಿ ಆಚರಣೆ ಮಾಡಿಕೊಂಡು ನಿಮಗೆಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹಾಗೆ ಅವರ ಸ್ನೇಹಿತರು, ಅವರ ಕುಟುಂಬಸ್ಥರು ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗಲಿ. ಭಗವಂತ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸ್ಲಿ. ನಿಮಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಭಗವಂತ ಒಳ್ಳೇದು ಮಾಡಲಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ? ಇಲ್ಲ, ನೀವು ಮಾಡ್ತಿರೋ ಸೇವೆ ತುಂಬ ಚೆನ್ನಾಗಿ ಒಳ್ಳೇದಾಗಲಿ. ನಿಮಗೆ ನನಗೆ ಇನ್ನೂ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಈ ಥರದವ್ರು ಇನ್ನೂ ಸುಮಾರು ಜನಕ್ಕೆ ಹೆಲ್ಪ್ ಮಾಡೋಷ್ಟು ಶಕ್ತಿ ಕೊಡಲಿ. ಬರೋ ವರ್ಷ ಇನ್ನೂ ಜಾಸ್ತಿ ಜನಕ್ಕೆ ಮಾಡೋಷ್ಟು ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಹೇಗಿದೆ ಆಶ್ರಮ? ತುಂಬ ಚೆನ್ನಾಗಿದೆ. ತುಂಬ ನೀಟಾಗಿ ಇಟ್ಕೊಂಡಿದ್ದೀರಾ ಆಶ್ರಮನ. ತುಂಬ ಖುಷಿ ಆಯಿತು ನೋಡಿ. ಬಟ್ ಇಲ್ಲಿ ಬಂದಾದ್ಮೇಲೆ ಅನಿಸ್ತು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತೀರಾ. ಥ್ಯಾಂಕ್ ಯು ಸೊ ಮಚ್. ಯಾರಾದರೂ ಮಾತಾಡ್ತೀರಿ? ತುಂಬ ಖುಷಿ ಆಯಿತು. ಚೆನ್ನಾಗಿ ಮಾಡ್ತಾ ಇದ್ದೀರಾ. ನಿಮ್ಗೆ ಇನ್ನೂ ಶಕ್ತಿ ಕೊಡಲಿ ಸರ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ಅಶ್ವಿನಿ ಮೇಡಮ್ ಅವ್ರಿಗೆ ಜನ್ಮದಿನದ ಶುಭಾಶಯಗಳು. ಎಲ್ಲರೂ ಕೂಡ ಕ್ಲಾಸ್ ಮಾಡಿ. ಹ್ಯಾಪಿ ಬರ್ಡೇ ಮೇಡಮ್. ಒಳ್ಳೆಯದಾಗಲಿ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಅಶ್ವಿನಿ ಮೇಡಮ್. ಹ್ಯಾಪಿ ಬರ್ಡೇ ಟು ಯು. ಎಷ್ಟು ಮೇಡಮ್ ತಮ್ಮ ವಯಸ್ಸು? ಹೇಳಂಗಿಲ್ವಾ? ಸೀಕ್ರೆಟ್. ಆಯಿತು, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ಸರ್, ಒಳ್ಳೆಯದಾಗಲಿ. ಅದು ಕೇಕ್ ತಿನ್ನಿಸ್ಬಿಡಿ ನೀವು, ಪರವಾಗಿಲ್ಲ, ತಿನ್ನಿಸಿ. ಓಪನ್ ಮಾಡಿಬಿಡಿ. ಒಳ್ಳೆಯದಾಗಲಿ ಸರ್. ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡ್ಬಿಡಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ.